ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಹೇಗಿದೆ ನೋಡಿದ್ದೀರಾ? ರೋಸ್ ಗಾರ್ಡನ್ ಬಹಳ ಸುಂದರವಾಗಿದೆ. ಇಲ್ಲಿರುವಂಥ ಈ ಓಪನ್ ಪಾರ್ಕ್ನಲ್ಲಿ ಈ ರೋಸ್ ಗಾರ್ಡನ್ ಅನ್ನು ನಿರ್ಮಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅಡಿಲೈಡ್ ಪಟ್ಟಣದಲ್ಲಿ ಈ ರೀತಿಯಾಗಿ ಬಹಳ ಸುಂದರವಾಗಿದೆ. ಇಲ್ಲಿನ ಕ್ಲೈಮೇಟ್ ತುಂಬಾ ಚೆನ್ನಾಗಿರುವುದರಿಂದ ಇಲ್ಲಿನ ಹೂಗಳೆಲ್ಲ ಬಹಳ ಸುಂದರವಾಗಿ ದೊಡ್ಡ ದೊಡ್ಡದಾಗಿ ಹರಳಿದೆ. ದೇವರ ಸೃಷ್ಟಿ ಎಷ್ಟು ಸುಂದರ ನೋಡಿದ್ದೀರಾ? ಇದು ಒಂದು ಕಲರ್, ಹಾಗೆ ರೆಡ್ ಕಲರ್, ಯೆಲ್ಲೋ ಕಲರ್, ಹಾಗೆ ವೈಲೆಟ್ ಕಲರ್ಗಳಲ್ಲೆಲ್ಲ ವಿಧ ವಿಧವಾದ ರೋಸ್ಗಳನ್ನು ಇಲ್ಲಿ ನೋಡಬಹುದು. ಬಹಳ ಆಶೀರ್ವಾದವಾದಂಥ ಒಂದು ದೇಶ ಇದು. ಸರಿ, ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯ. ನೀನು ಆಶೀರ್ವಾದ ನಿಧಿಯಾಗುವೆ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನು. ಯಾಕೆ ನಿನ್ನನ್ನು ಆಶೀರ್ವದಿಸುತ್ತೇನೆ ಅಂದರೆ ನೀನು ಆಶೀರ್ವಾದವಾಗಿ ಇರಬೇಕು. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನು, ಅಭಿವೃದ್ಧಿ ಪಡಿಸುವೆನು, ಹೆಚ್ಚಿಸುವೆನು, ಸಮೃದ್ಧಿಗೊಳಿಸುವೆನು. ಆ ವಾಗ್ದಾನವನ್ನೆಲ್ಲ ಕೊಟ್ಟು ನಮ್ಮನ್ನು ಆಶೀರ್ವದಿಸುತ್ತಾರಲ್ಲ. ಈ ಆಶೀರ್ವಾದಗಳೆಲ್ಲ ಯಾಕೆ? ದೇವರು ಏನನ್ನು ಎದುರು ನೋಡುತ್ತಾರೆ ಅಂದರೆ ಯು ಶಾಲ್ ಬಿ ಎ ಬ್ಲೆಸ್ಸಿಂಗ್. ನೀನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು. ಅದುವೇ ದೇವರ ಉದ್ದೇಶ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಸ್ವಾರ್ಥದಿಂದ ಒಂದು ಪರಿಧಿ ಹಾಕಿಕೊಂಡು ಇದು ನನ್ನ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ, ಮಕ್ಕಳ ಆಶೀರ್ವಾದ, ಇದು ನನ್ನದೇ ಎಂಬುದಾಗಿ ಸ್ವಾರ್ಥಿಗಳಾಗಿಯೇ ಬಾಳಿ ಅಭ್ಯಾಸವಾಗಿರುವುದರಿಂದ ಅನೇಕ ದೇವಜನರು ಹೊಂದಿಕೊಂಡ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದನ್ನು ನಾನು ನೋಡಿದ್ದೇನೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆಂಬುದಾಗಿ ಹೇಳುವುದು ಮುಖ್ಯವಲ್ಲ, ಮತ್ತೊಬ್ಬರಿಗೆ, ಅನೇಕರಿಗೆ ನಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರೆ ಎಂಬುದಾಗಿ ನೀವು ಹೇಳಬೇಕು. ಅದಕ್ಕೆ ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಾರೆ. ನೀವಿರುವಂಥ ಗ್ರಾಮ, ನೀವಿರುವಂಥ ಪಟ್ಟಣ, ನೀವು ವಾಸ ಮಾಡುವಂಥ ಸ್ಥಳ, ಕೆಲಸ ಮಾಡುವಂಥ ಸ್ಥಳ, ಬಿಸ್ನೆಸ್ ಮಾಡುವ ಸ್ಥಳ, ಸುತ್ತಲಿರುವಂಥ ಸಮುದಾಯಕ್ಕೆ ನೀವು ಆಶೀರ್ವಾದವಾಗಿ ಇರಬೇಕು. ನೀವು ಆ ರೀತಿ ಇದ್ದೀರಾ? ನಿಮ್ಮಿಂದ ಎಷ್ಟು ಜನರಿಗೆ ಒಳ್ಳೆಯದು ಆಗಿದೆ? ಕಳೆದ ತಿಂಗಳು ಎಷ್ಟು ಜನರಿಗೆ ನೀವು ಆಶೀರ್ವಾದವಾಗಿ ಇದ್ದೀರಿ? ಯೋಚಿಸಿ ನೋಡಿರಿ. ನಿಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ನೀವು ಇತರರಿಗಾಗಿ ಖರ್ಚು ಮಾಡುವುದಕ್ಕೆ ಅರ್ಪಿಸಿಕೊಳ್ಳಬೇಕು. ಆಗ ದೇವರು ಇನ್ನೂ ಹೆಚ್ಚು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸುವರು. ನೀವು ಸ್ವಾರ್ಥಿಗಳಾಗಿ ನಿಮಗಾಗಿ ಎಲ್ಲವನ್ನು ಮಾಡುವುದು ನಿಮ್ಮ ಆಶೀರ್ವಾದಕ್ಕಾಗಿ ಎಂಬುದಾಗಿ ಒಂದು ಪರಿಧಿ ಹಾಕಿಕೊಂಡಿದ್ದರೆ ದೇವರ ಆಶೀರ್ವಾದ ತಡೆಯಾಗುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ನಷ್ಟಗಳು ಉಂಟಾಗುತ್ತವೆ. ಆ ರೀತಿ ಬಾಧಿಸಲ್ಪಟ್ಟ ಅನೇಕ ದೇವಜನರ ಜೀವಿತಗಳನ್ನು ನಾನು ನೋಡಿದ್ದೇನೆ. ನೀವು ತೀರ್ಮಾನ ಮಾಡಬೇಕು, ದೇವರೇ, ನೀವು ನನ್ನನ್ನು ಆಶೀರ್ವದಿಸಿ, ನಾನು ಇತರರಿಗೆ ಆಶೀರ್ವಾದವಾಗಿರುತ್ತೇನೆ. ಆಗ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ನಾನು ಹಾಗೆ ಪ್ರಾರ್ಥನೆ ಮಾಡುವೆ, ದೇವರೇ, ಈ ಸೇವೆ ನೀವು ಆಶೀರ್ವದಿಸಿದರೆ ನಾವು ಅನೇಕ ಸೇವೆಗಳಿಗೆ ಆಶೀರ್ವಾದವಾಗಿ ಇರುತ್ತೇವೆ. ಆ ರೀತಿ ಒಪ್ಪಿಸಿ ಕೊಟ್ಟಿರುವುದರಿಂದಲೇ ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾ ಇದ್ದಾನೆ. ನಾವು ಅನೇಕ ಮಿಷನರಿ ಸಂಸ್ಥೆಗಳು, ಅನೇಕ ಸಭೆಗಳು ಯಾವುದೇ ಭೇದ ಭಾವ ಇಲ್ಲದೆ ಅನೇಕ ಬಡ ಜನರಿಗೆ ಆಶೀರ್ವಾದವಾಗಿರುವಂತೆ ಅರ್ಪಿಸಿಕೊಂಡದ್ದರಿಂದಲೇ ಕರ್ತನು ಆಶೀರ್ವದಿಸುತ್ತಾ ಇದ್ದಾನೆ. ನಾನು ಅದನ್ನೆಲ್ಲ ಖರ್ಚು ಮಾಡದೆ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರದೆ ಸ್ವಾರ್ಥಿಯಾಗಿದ್ದರೆ ಆಶೀರ್ವಾದ ತಡೆಯಾಗಿ ಹೋಗುತ್ತದೆ. ಆದ್ದರಿಂದ ನೀವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇದ್ದೀರಾ? ಕಳೆದ ವರ್ಷ ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದಿರಿ? ಇಲ್ಲ, ಆ ರೀತಿ ಮಾಡುವಂತ ಅವಕಾಶ ನನಗೆ ಇಲ್ಲ ಅಂದರೆ ಆ ರೀತಿ ಕಾರ್ಯಗಳನ್ನು ಮಾಡುವಂತ ಎಷ್ಟೋ ಸಂಸ್ಥೆಗಳು, ಸೇವೆಗಳು ಇದೆ, ಅವರ ಮೂಲಕವಾಗಿ ಮಾಡಿರಿ. ಹೇಗೋ ನೀವು ಮತ್ತೊಬ್ಬರಿಗೆ ಪ್ರಯೋಜನವಾಗಿ ಒಳ್ಳೆಯದನ್ನು ಮಾಡುವವರಾಗಿ ಇರಬೇಕು. ವಿಧವೆಯರು, ಬಡವರು, ಅನಾಥರು, ಬಾಧಿಸಲ್ಪಟ್ಟು ಕಷ್ಟಪಡುವಂತ ಹೇರಳವಾದ ಜನರಿದ್ದಾರಲ್ಲ, ಆ ರೀತಿ ಜನರಿಗೆ ನೀವು ಒಳ್ಳೆಯದನ್ನು ಮಾಡಬೇಕಲ್ಲ, ನೀವು ಅವರಿಗೆ ಆಶೀರ್ವಾದವಾಗಿ ಇರಬೇಕಲ್ಲ. ಇಂದು ಒಪ್ಪಿಸಿಕೊಡಿರಿ, ದೇವರೇ, ನಾನಿನ್ನು ಸ್ವಾರ್ಥದಿಂದ ಇರುವುದಿಲ್ಲ. ನನ್ನ ಆದಾಯದಲ್ಲಿ ಒಂದು ಭಾಗವನ್ನು ನಾನು ಇತರರಿಗಾಗಿ ಖರ್ಚು ಮಾಡಿ ಮತ್ತೊಬ್ಬರಿಗೆ ನಾನು ಆಶೀರ್ವಾದವಾಗಿರುತ್ತೇನೆಂದು ಒಪ್ಪಿಸಿಕೊಡಿರಿ. ಸಾಲ ಸಮಸ್ಯೆ ನೀಗುತ್ತದೆ, ಬಡತನ ನೀಗುತ್ತದೆ, ವ್ಯರ್ಥ ಖರ್ಚುಗಳು ನೀಗುತ್ತವೆ, ಆಸ್ಪತ್ರೆ ಖರ್ಚುಗಳು ನೀಗುತ್ತವೆ. ನೀವು ಮೇಲುಗಳನ್ನು, ಆಶೀರ್ವಾದಗಳನ್ನು ಕಾಣುವಿರಿ. ಶೋಧಿಸಿ ನೋಡಿರಿ. ಈಗ ಹೇಳುವಿರಾ? ದೇವರನ್ನು ನೋಡಿ ಹೇಳಿರಿ, ನನ್ನನ್ನು ಆಶೀರ್ವದಿಸಿ, ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರುತ್ತೇನೆ. ನನ್ನ ಸುತ್ತಲಿರುವಂಥ ಜನರಿಗೆ, ನನ್ನ ಸಮುದಾಯಕ್ಕೆ ನನ್ನ ಆಶೀರ್ವಾದವಾಗಿರುವುದಕ್ಕೆ ನನ್ನನ್ನು ಅರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.